ಈಗ ನಾವೆಲ್ಲರೂ ಅಲರ್ಟ್ ಆಗ್ಬೇಕು. ಮಿಸ್ಟರ್ ಗೋಪಾಲ್ ಆಸೆನ ಈಡೇರಿಸಲೇಬೇಕು. ಓ, ಇದ್ರ ಬಗ್ಗೆನ ನೀನು ಡ್ಯಾಡಿ ಆಗ್ಲೇ ಗುಸ್ಗುಸು ಅಂತಿದ್ದು. ನಾವ್ ಹೇಗಾದ್ರೂ ಮಾಡಿ ಅವ್ವನ್ ಮನ್ಸನ್ನ ಬದಲಾಯಿಸ್ಲೇಬೇಕು ಸುಮಾ. ಸುಮಾ, ನನ್ಗೆ ಯಾಕೋ ಇದು ಆಗಕ್ಕಿಲ್ಲ ಅಂತ ಅನಿಸ್ತೈತೆ. ಅವ್ವ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ಅಕ್ಕ, ಅವ್ವ ಒಪ್ಪಲ್ಲ ಅನ್ನೋದು ಮನೇಲೆ ಗೊತ್ತಾಗಿದೆ. ಅವ್ವ ಒಪ್ಪೋ ತರ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಕುಸೆ ಎಲ್ಲ ಸೇರ್ಕೊಂಡು ನನಗೋಸ್ಕರ ಪ್ಲಾನ್ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಈಗ ಆಚೆ ಪ್ರಸಾದ ಕೊಡ್ತಾರಲ್ಲ, ಯಾರ್ಯಾರು ಎಷ್ಟೆಷ್ಟು ಇಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ವಿ. ತಮಾಷೆ ಮಾಡ್ತಾರೆ ತಾನೆ ಕುಸೋ. ಈ ಗೋಪಾಲ ಆ ಕೆಲಸ ಆಯ್ತದೋ ಇಲ್ವೋ ಅಂತ ಟೆನ್ಷನ್ ಅಲ್ಲವನೇ. ನೀನು ನೋಡಿದ್ರೆ ಹಿಂಗಂತಿದ್ಯಾ? ಅಪ್ಪಯ್ಯ, ನನ್ಗೆ ಯಾಕೋ ಇದು ಆಗಂಗೆ ಕಾಣ್ತಿಲ್ಲ. ಒಂದು ಪಕ್ಷ ಆಗ್ಲಿಲ್ಲ ಅಂದ್ರೆ ಬ್ಯಾಸರ ಮಾಡ್ಕೋಬೇಡಿ. ಅಕ್ಕ, ನೀನ್ ಸುಮ್ಮನೆ ಇರು. ಇಲ್ಲೇ ಗೋಪಾಲ್ ಬೇಜಾರಲ್ಲಿದ್ದಾರೆ. ನೀನ್ ಇನ್ನೂ ಈ ತರ ಹೇಳಿ ಅವ್ರನ್ನ ಡಿಸಪಾಯಿಂಟ್ ಮಾಡ್ಬೇಡ. ಡ್ಯಾಡಿ, ಡೋಂಟ್ ವರಿ ಡ್ಯಾಡಿ. ನಾನು ಸ್ನೇಹಕ್ಕ ಸುಮಾ ಎಲ್ಲ ಸೇರ್ಕೊಂಡು ನಿಂಗೆ ಏನಾರು ಒಂದು ಮಾಡ್ತೀವಿ. ಸದ್ಯ ನೀವೆಲ್ಲ ಇದ್ದೀರಾ ಅನ್ನೋದೇ ನಂಗೆ ಹೊಸಿ ಧೈರ್ಯ. ನಾವಿದೀವಿ ಅಂತ ಮತ್ತೆ ಮತ್ತೆ ಇದೇ ವಿಷಯಕ್ಕೆ ಅವನ ಹತ್ರ ಉಗಿಸ್ಕೊಂಬಂದ್ರೆ ನಾವ್ ಯಾರು ಜವಾಬ್ದಾರಿ ಅಲ್ಲ. ಈಗ್ಲೇ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲ ಕುಸೆ, ನೀನು ಹೂ ಅನ್ನೋರ್ಗು ನಾನು ಬಾಯಿನೂ ಬಿಡಲ್ಲ. ಹಾಗ್ ಬನ್ನಿ ದಾರಿಗೆ. ಅವೇ, ನಾನು ಕೂಡ ನಿನಗೆ ಸಹಾಯ ಮಾಡ್ತೀನವೇ. ಇದೇನಿದು? ರಾಜವ್ವ ಗುಡಿಗೆ ಬಂದವಳೆ. ಗುಡಿಗೆ ಬಂದಿದ್ದು ಪೂಜೆ ಯಾಕೆ ಬಂದಿಲ್ಲ? ಉಮಾ, ಒಸಿ ಕೊಡ. ಅಣ್ಣ, ನಾವ್ ಹಿಂಗ್ ಹುಡುಗಿ ನೋಡ್ತಾ ನಿಂತ್ಕೊಬಿಟ್ರೆ ಅತ್ತಿಗೆ ಹೃದಯ ಹಾಕಿರೋ ಹುಡುಗಿ ನಮಗೆ ಸಿಗಕ್ಕಿಲ್ಲ. ಹೌದು ಮಾರೆ, ಎಂತ ಮಾಡೋದು ಈಗ? ನಾವೇ ಹೋಗಿ ಅವ್ರನ್ನ ಕೇಳ್ಬಿಡುಮ. ಅಣ್ಣ, ಹಂಗೆ ಮಾಡಮ್ಮ, ಎಲ್ರು ನಾವೇ ಕೇಳಮ್ಮ. ಬಾ ಬೈ, ಹುಡುಗಿರ್ ಹೆಂಗ ಕೇಳೋದು? ಹೌದಾ? ಏನ್ ಮಾವ? ನಿನ್ನಿಂದ ಹೊಸ ಸಹಾಯ ಆಗಬೇಕಾಯ್ತು. ಮಾಡ್ತೀಯಾ? ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದೇನ್ ಹೇಳಿ ಮಾವ. ನಾವಿಲ್ಲಿಗೆ ಬಂದಿರೋದೇ ನಮ್ಮ ಹೃದಯ ಹಾಕಿರೋ ಹುಡುಗಿನ ಹುಡ್ಕಕ್ಕೆ. ನನ್ನ ಅನುಮಾನ ನಿಜಾನೇ ಆಗೋಯ್ತು. ಆ ಹುಡುಗಿ ಇದೇ ದೇವಸ್ಥಾನದಾಗ ಅವಳೆ ಅಂತ ಮಾಹಿತಿ ಸಿಕ್ಕೈತೆ. ಆ ಹುಡುಗಿನ ಹುಡ್ಕಕ್ಕೆ ಸಹಾಯ ಮಾಡ್ತೀಯಾ? ನಾನ್ ಹೇಗ್ ಸಹಾಯ ಮಾಡ್ಲಿ ಮಾವ? ಸ್ಯಾನೆ ಸುಲಭರಾದ ಗುಡಿ ಸುತ್ತ ಇರ್ತಾರಲ್ಲ, ಆ ಹುಡುಗಿನೆಲ್ಲ ಹೋಗಿ ನಿಮ್ಗೆ ಆಪರೇಷನ್ ಆಗಿದೆ ಅಂತ ಕೇಳೋದು ಆಟೆಯ. ಆಪರೇಷನ್ ಆಗಿರೋ ಹುಡುಗಿರಿ ಯಾರಾದ್ರೂ ಸಿಕ್ಕಿದ್ರೆ ಇಮಿಡಿಯೇಟ್ ಬಂದ್ರೆ ನಮ್ಮ ಹತ್ರ ಹೇಳ್ಬೇಕು ಅಷ್ಟೇ. ಪ್ಲೀಸ್ ಹೌದಾ, ನಂಗೋಸ್ಕರ ಮಾಡ್ತೀಯಾ? ಸರಿ ಮಾವ, ಮಾಡ್ತೀನಿ.
ನಿಮ್ಮ ಅಕ್ಕ ಯಾಕೆ ಬಂದು ಇನ್ನೇನಿಗೆ ಬಂದಿರ್ತಾಳೆ ಹಾಳು ಮಾಡೋಕ್ಕೆ ಬಂದಿರ್ತಾಳೆ. ಮಮ್ಮಿ ಬಗ್ಗೆ ಹಂಗೆಲ್ಲ ಹೇಳ್ಬೇಡ ಮಾವ. ದೇವಸ್ಥಾನಕ್ಕೆ ಪೂಜೆಗೆ ಬಂದಿರಬೇಕು. ಸುಮ್ಕಿರಪ್ಪ, ನಿಮ್ಮ ಅವ್ವ ಕಾಲಿಟ್ಟ ಕಡೆ ಗರಿಕೆನೇ ಬೆಳೆಯಕ್ಕಿಲ್ಲ, ಇನ್ನು ಪೂಜೆಯಲ್ಲಿ ನಡೀತದೆ. ಗೋಪಾಲೆ ಬನ್ನಿ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪರಶಮಾತ್ರೇತ್ರ ಶಿರೈರಂಗೈಃ ಸ್ವಸ್ತಾಭಿಃ ವಿಷೇಮ ದೇವ ಇದಂ ವಿದಾಯ ಹೋಂ. ಬೊಮ್ಮನ ಆಯುಷ್ಯವನ ಇಂದ್ರನ ಪದವಿಯನ್ನು ಕುಬೇರನ ಐಶ್ವರ್ಯವನು ಎಮ್ಮೆ ಪಡುವ ಸುಖ ಜೀವನವನ್ನು ಕರುಣಿಸೈ ಸುಖ ಶಾಂತಿ ಸಮೃದ್ಧಸ್ತು ದಂಪತಿಂ ದೀರ್ಘಮಾಯು ಹೋಂ. ಒಳ್ಳೆಯದಾಗಲಿ. ಸಾನಾ ಸುಮಾ, ರಾಜವನ್ಗೋಸಿ ಪ್ರಸಾದ ಕೊಡು. ಅವ್ವ, ಪ್ರಸಾದ ಹಂಚೋದು ಬರೇ ಭಕ್ತರಿಗೆ ತಾನೆ. ತೆಗ್ದು ಕೆನ್ನಿಗೆ ಬಿಟ್ರೆ ಹೆಂಗಿರ್ತದೆ ಗೊತ್ತಾ ನಿಂಗೆ? ಸುಮ್ ಕೊಡಕ್ಕೆ ಇವನ್ ನಿಂಗೆ. ಸುಮಾ, ಪಾಪಿ ಕೈಗೋದ್ರು ಪುಣ್ಯಾತ್ಮ ಕೈಗೋದ್ರು ಪ್ರಸಾದ ಆಗಿ ಉಳ್ಕೊಳ್ಳೋದು. ಸುಮ್ಕೆ ಕೊಡವಿ. ಸರಿ ಅಕ್ಕ. ಪುರೋಹಿತರೆ, ಪೂಜೆ ಸ್ಯಾನ ಸಂದಾಕಾಯ್ತು. ನಾವಿನ್ನು ಮಾಡ್ತೇವೆ. ಎಲ್ರಿಗೂ ಆಶೀರ್ವಾದ ಮಾಡಿಬಿಡಿ. ಇಲ್ಲ ಪುಟ್ಟಕ್ಕ, ಇನ್ನೊಂದು ಕಾರ್ಯ ಇದೆ.